ಹಾಗೆ ಹಾಗೂ ನೀವೇನು ಹೇಳಿದ್ದೀರಿ? ನನ್ನ ಪರವಾಗಿ ಹಾಗೂ ನಮ್ಮ ನೆರೆಹೊರೆಯವರ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅವರಿಗೆ. ಹಾಗೂ ಫೆಬ್ರವರಿ ಎಂಟು ಮಾಡಿ ಮುಗಿಸಿದ್ರೆ ನಮಗೆ ಆಟ ನೀರು ಖಾಲಿ ಮಾಡಿದ್ರು. ಎರಡು ಬೈಕ್ ಹಾಕಿ ಅಲ್ಲಿ ಹಾಕಿದ್ರು. 1 2 3 ಸರ್. ಏನು ವಿಷಯ ಸರ್? ಏನು ಕೆರೆ ಬಗ್ಗೆ? ಇದು ಒಂದು 120 ವರ್ಷ ಇತಿಹಾಸವುಳ್ಳ ಕೆರೆ. ಸಾಧಾರಣ ಇದೊಂದು ಮಳೆಗಾಲದಿಂದ ಒಂದು ಡಿಸೆಂಬರ್ ತನಕ ನೀರು ಇರ್ತದೆ ಇದರಲ್ಲಿ. ಅದರ ನಂತರ ಇದನ್ನು ನಾವು ಕಟ್ಟುತ್ತಾ ಇದ್ದೆವು. ನೀರು ಫುಲ್ಲಾಗ್ತಾ ಮತ್ತು ಇಲ್ಲಿಂದ ಪೈಪ್ ಮೂಲಕ ಕೃಷಿಗೆ ಬಿಡ್ತಾ ಇದ್ದೆವು. ಕಳೆದ ಒಂದು 25 ವರ್ಷದಿಂದ ಪಾಳು ಬಿದ್ದಿತ್ತು. ಕಳೆದ ವರ್ಷ ಸರ್ ಜಯರಾಮರವರು ನಮಗೆ ಒಂದು ಕೆರೆಯನ್ನು ಸ್ವಲ್ಪ ಮಾಡುವಂಥ ಒಂದು ಉತ್ತೇಜನ ಕೊಟ್ಟರು. ಹಾಗೆ ಗೋಲ್ಡ್ ಪಿನ್ ಪ್ರಕಾಶ್ ಶೆಟ್ಟಿ ಅವರು ಒಂದು 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನಮಗೆ ಇವರ ಮುಖಾಂತರ ಬಂತು. ಹಾಗೆ ಮತ್ತು ಊರಿನವರು ಸೇರಿ ನಾವೊಂದು ಕಮಿಟಿ ಮಾಡಿದೆವು ಮತ್ತು ಇದನ್ನೊಂದು ತಡೆಗೋಡೆ ಕಟ್ಟಿ ಅದನ್ನು ಇಂಪ್ರೂವ್ ಮಾಡುವಂಥ ಆಲೋಚನೆ ಮಾಡಿದೆವು. ಹಾಗೆ ಕಳೆದ ಏಪ್ರಿಲಲ್ಲಿ ನಾವು ಒಂದು 13 ಜನ ಸೇರಿ ಸರ್ ಜಯರಾಮ್ರವರು, ಪ್ರಕಾಶ್ ಶೆಟ್ಟಿ, ಆಗ ನಾವು ಇಲ್ಲಿ ನೆರೆಹೊರೆಯವರು ಸಾಧಾರಣ ಒಂದು ಎಲ್ಲರೂ ಸೇರಿ ಕೆಲಸವನ್ನು ಸ್ಟಾರ್ಟ್ ಮಾಡಿದೆವು. ಹಾಗೆ 1 ತಿಂಗಳ ಒಳಗೆ ಈ ಕೆಲಸವನ್ನು ನಾವು ಮಾಡಿ ಮುಗಿಸಿದೆವು. ಆದ್ದರಿಂದ ಇದರಲ್ಲಿ ಸಾಧಾರಣ ಇವಾಗ ಒಂದು 15 ಫೀಟ್ ನೀರು ಉಂಟು. ಕೆಳಗೆ ನೀರು ಸ್ವಲ್ಪ ಸೋರಿಕೆ ಆದ್ದರಿಂದ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲಾಂದರೆ ಇದಕ್ಕಿಂತ ಹೆಚ್ಚು ಇರ್ತಿತ್ತು. ಅದನ್ನು ನಾವು ಬರುವ ವರ್ಷ ಸರಿ ಮಾಡ್ತೇವೆ. ಮತ್ತು ಈ ನೀರು ಕೃಷಿಗೆ ಅಂದರೆ ಭತ್ತ, ತೆಂಗು, ಕಂಗುಗೆಲ್ಲ ಉಪಯೋಗ ಆಗ್ತದೆ ಅಷ್ಟೇ. ನೆರೆಯವರ ಸಹಕಾರ ಇಲ್ಲದಿದ್ದರೆ ಮತ್ತು ಸರ್ ಜಯನವರ ಸಹಕಾರ ಇಲ್ಲ, ಇದು ಆಗಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅಷ್ಟೇ. ಹೇಳಿ. ಅದಕ್ಕೆ ಒಂದು 2,500 ಕಲ್ಲರು ಉಪಯುಕ್ತ ಆಗಿದೆ. ಮತ್ತು ಒಂದು ಸಿಮೆಂಟ್ ಒಂದು 100 ಗೊಣಿ ಸಿಮೆಂಟ್, ಮತ್ತು ಅದಕ್ಕೆ ಬೇಕಾದ ತುಂಬಿಸಲಿಕ್ಕೆ ಒಂದು 10-20 ಲೋಡು ಮುರ ಹೇಳ್ತಾರೆ, ಅದನ್ನು ಕೂಡ ಹಾಕಿ ನಾವು ಫೌಂಡೇಶನನ್ನು ಸರಿ ಮಾಡಿದ್ದೇವೆ. ದೊಡ್ಡ ಕಪ್ಪು ಕಲ್ಲು ಹಾಕಿ ಫೌಂಡೇಶನ್ ಹಾಕಿ ಅದರ ಮೇಲೆ ಕಟ್ಟಿ ಬಂದಿದ್ದೇವೆ. ಆದ್ದರಿಂದ ನೀರು ಸೋರಿಕೆ ಆಗೋ ಏನು ಅಪಾಯ ನಮಗೆ ಇಲ್ಲ ಇದರಲ್ಲಿ. ಮತ್ತು ಸೈಡಲ್ಲಿ ವಾಹನಗಳು ಈ ಕಡೆ ಬಾರದಂತೆ ನಾವು ಸ್ವಲ್ಪ ತಡೆಗೋಡೆಯನ್ನು ಕಟ್ಟಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೆ. ಬೇಸಿಗೆ ಕಾಲದಲ್ಲಿ ನೀರು ಹೀಗೆ ಇರುತ್ತೆ? ಬೇಸಿಗೆದಲ್ಲಿ ಈ ಸಲ ನಮಗೆ ತುಂಬ ಲಾಸ್ಟ್ ಒಂದು ಮೇ ಎಂಡ್ ತನಕ ಬರುವ ಸಾಧ್ಯ ಇದೆ. ಅಂದರೆ ಮಾಡುವ ಮೊದಲು ಸಾಧಾರಣ ಒಂದು ಡಿಸೆಂಬರ್ ಎಂಡಿಗೆ ಅದು ಕಡಿಮೆ ಆಗ್ತಾಯಿತ್ತು, ಅಂದರೆ ತಳಮಟ್ಟದಲ್ಲಿ ಹೋಗ್ತಾಯಿತ್ತು. ಇವಾಗ ಸಾಧಾರಣ ಇದರಲ್ಲಿ ಒಂದು 15 ಫೀಟ್ ನೀರುಂಟು. ಇನ್ನಿರೋದೊಂದು 3 ತಿಂಗಳು 4 ತಿಂಗಳು ನಮಗೆ ಧಾರಾಳ ಸಾಕು ನೀರು. ಕೃಷಿಗೆ ಮಾತ್ರ ಕುಡಿಲಿಕ್ಕೆ ಇಲ್ಲ. ಇದರಲ್ಲಿ ನೀರಿದ್ದರೆ ಎಲ್ಲರ ಬಾವಿಯಲ್ಲಿ ನೀರಿನ ಮಟ್ಟ ಏರ್ತಾ ಇರ್ತದೆ. ಸಾಧಾರಣ ಇಲ್ಲಿಂದ ಒಂದು 2 ಕಿಲೋಮೀಟರ್ ತನಕ ಇದರ ಒಸರು ಹೋಗ್ತಾ ಇರ್ತದೆ ಸೈಡ್ ತೋಡಲ್ಲಿ. ಅಲ್ಲಿ ಚಿಕ್ಕ ಚಿಕ್ಕ ಡ್ಯಾಮ್ ಮಾಡಿ ಅವರು ಕಟ್ತಾ ಇರ್ತಾರೆ. ಅದು ಅವರ ಕೃಷಿಗೆ ಉಪಯೋಗಿಸ್ತಾ ಇದ್ದಾರೆ. ಸಾಧಾರಣ ಎಷ್ಟು ಮನೆ ಕೃಷಿಗಳಿಗೆ ಉಪಯುಕ್ತ? ಒಂದು 50-60 ಮನೆ ಹೇಳ್ಬೋದು ಇಲ್ಲಿ. ಅಷ್ಟು ಮನೆಗೆ ಒಂದು ಉಪಕಾರ ಆಗ್ತದೆ. ಇಲ್ಲಿ ಅವರ ನೆರೆಹೊರೆಯವರ ಬಾವಿಯಲ್ಲೆಲ್ಲ ಫುಲ್ಲು ನೀರುಂಟು ಈಗ.